ಪ್ರೀತಿಯ ಭಾರತೀಯರೇ, ನಾವೆಲ್ಲರೂ ಸಹೋದರ ಸಹೋದರಿಯರು. 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರಗೊಂಡಿದೆ. ಆದರೆ ನೈಜವಾದಂತಹ ಸ್ವತಂತ್ರ ಪ್ರಾರಂಭವಾದದ್ದು 1950 ಜನವರಿ 26ರಂದು. ಯಾಕೆಂದರೆ ನಮ್ಮ ದೇಶ ಗಣರಾಜ್ಯವಾದಂತಹ ದಿನ. ನಮ್ಮ ದೇಶವನ್ನು ಸಾವರಿನ್ ಸೋಷಲಿಸ್ಟ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ದೇಶವಾಗಿ ಅಂಗೀಕರಿಸಿದ ಸಂವಿಧಾನ ಜಾರಿಗೊಂಡಂತಹ ದಿನ. ಸಂವಿಧಾನವೇನೆಂದರೆ ನಮ್ಮ ದೇಶವನ್ನು ಯಾರು ಹೇಗೆ ಆಡಳಿತ ಮಾಡಬೇಕು, ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹಕ್ಕುಗಳೇನು, ಕಾನೂನುಗಳ ಪಾಲನೆ ಹೇಗೂ ಮತ್ತಿತರ ವಿಷಯಗಳನ್ನು ಕೂಡ ಸವಿಸ್ತಾರವಾಗಿ ತಿಳಿಸುವಂತಹ ಭಾರತದ ಅತ್ಯುನ್ನತ ಗ್ರಂಥ. ವಿ ದ ಪೀಪಲ್ ಆಫ್ ಇಂಡಿಯಾ ಎಂಬ ಪವಿತ್ರ ವಾಕ್ಯದೊಂದಿಗೆ ಪ್ರಾರಂಭಗೊಂಡಂತಹ ಸಂವಿಧಾನ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಹೊಂದಿರುವಂತಹ ದೇಶವಾಗಿದೆ ನಮ್ಮ ದೇಶ. ಸಂವಿಧಾನವು ಪ್ರತಿಯೊಬ್ಬ ಭಾರತೀಯನಿಗೆ ಇರುವಂತಹ ಕರ್ತವ್ಯಗಳೇನು, ಹಕ್ಕುಗಳೇನು, ಕಾನೂನುಗಳ ಪಾಲನೆ ಹೇಗೆ, ನಮ್ಮ ದೇಶವನ್ನು ಹೇಗೆ ಯಾರು ಆಡಳಿತ ಮಾಡಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸುವಂತಹ ಭಾರತದ ಅತ್ಯುನ್ನತ ಗ್ರಂಥವಾಗಿದೆ. 2026 ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ಆತ್ಮಕ್ಕೇನೋ ಕುಂದುಕೊರತೆ ಉಂಟಾಗಿದೆ ಎಂಬ ಭಾವನೆ ಆಗುತ್ತಾ ಇದೆ. ನಮ್ಮ ಸಂವಿಧಾನದ ಆತ್ಮವಾಗಿದೆ ಜಾತಿ, ಮತ, ಧರ್ಮ, ಭಾಷೆ ಭೇದ ಯಾವೂ ಇಲ್ಲದೆ, ಜಾತಿ, ಮತ, ಧರ್ಮ, ಭಾಷೆ ಇಲ್ಲದೆ ಎಲ್ಲರಿಗೂ ಸಮಾನವಾದ ಹಕ್ಕು. ಇಂದು ಧರ್ಮಗಳ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡಿಯಾಗಿದೆ. ಭಾಷೆಗಳ ನಡುವೆ ಕಂದಕಗಳು ಸೃಷ್ಟಿಯಾಗಿದೆ. ಜಾತಿಗಳ ನಡುವೆ ಕಂದಕಗಳು ಸೃಷ್ಟಿಯಾಗಿದೆ. ಪ್ರತಿಯೊಬ್ಬ ಭಾರತೀಯನು ಚಿಂತಿಸಬೇಕಾದ್ದು, ನಮಗೆ ನಮ್ಮ ದೇಶದ ಅಭಿವೃದ್ಧಿ ಮುಖ್ಯವಾಗಿದೆ. ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಲು ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಅದಕ್ಕೆ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದರೆ ನಾವು ನಮ್ಮ ದೇಶವನ್ನು ಯಾರು ಆಡಳಿತ ಮಾಡಬೇಕು, ಹೇಗೆ ಆಡಳಿತ ಮಾಡಬೇಕು ಎಂದು ನಿರ್ಣಯಿಸುವುದರಲ್ಲಿ ನಾವು ಪಾಲ್ಗೊಳ್ಳಬೇಕು. ಆ ಪಾಲ್ಗೊಳ್ಳಬೇಕಾದರೆ ಅದಕ್ಕಿರುವಂಥ ಅಸ್ತ್ರವಾಗಿದೆ ನಮ್ಮ ಸಂವಿಧಾನ ನೀಡಿದಂತಹ ಮತದಾನ. ವಿಶೇಷವಾಗಿ ಕರ್ನಾಟಕದಲ್ಲಿ SIR ಮ್ಯಾಪಿಂಗ್ ನಡೆಯುವಂತಹ ಸಂದರ್ಭ. 18 ವರ್ಷ ಪೂರ್ತಿಯಾದ ಪ್ರತಿಯೊಬ್ಬರೂ ಕೂಡ ಸಂವಿಧಾನದ ಹಕ್ಕಾದ ಮತದಾನದಲ್ಲಿ ರಿಜಿಸ್ಟರ್ ಮಾಡಿ ಈ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ.